ಈ ಇಂಡಿಯನ್ ಯೂಟ್ಯೂಬರ್ ದೇಶದ ವಿರುದ್ಧ ಮಾಡಿರೋ ಕೆಲಸ ಗೊತ್ತಾದ ಮೇಲೆ ಇಡೀ ದೇಶ ಶಾಕ್ ಆಗಿದೆ. ಇತ್ತೀಚೆಗೆ ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿ 6 ಜನರನ್ನ ಅರೆಸ್ಟ್ ಮಾಡಿದ್ದು, ಅದರಲ್ಲಿ ಪ್ರಮುಖ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಕೂಡ ಸೇರಿದ್ದಾರೆ. ಇವರು ಯೂಟ್ಯೂಬ್ ನಲ್ಲಿ ಟ್ರಾವೆಲ್ ವಿತ್ ಜೋ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅನ್ನ ಹೊಂದಿದ್ದು, ಇಲ್ಲಿ ಬರೋಬ್ಬರಿ 3.8 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಷ್ಟಕ್ಕೂ ಘಟನೆ ಏನು ಅನ್ನೋದಾದ್ರೆ, ಪಾಕಿಸ್ತಾನ ಮೂಲದ ವ್ಯಕ್ತಿ ದಾನಿಶ್ ಒಬ್ಬ ಡಿಪ್ಲೊಮ್ಯಾಟ್ ಆಗಿದ್ದು, ಈತ ಡೆಲ್ಲಿ ಹೈಕಮಿಷನ್ ಅಲ್ಲಿ ಪೋಸ್ಟಿಂಗ್ ಅನ್ನ ಹೊಂದಿದ್ದ. ಜ್ಯೋತಿ ಪಾಕಿಸ್ತಾನದ ವೀಸಾ ಬೇಕು ಅಂತ 2023ರಲ್ಲಿ ಆತನನ್ನ ಭೇಟಿ ಮಾಡ್ತಾರೆ. ನಂತರ ಇವರಿಬ್ಬರ ನಡುವೆ ಸಂಪರ್ಕ ಮುಂದುವರಿಯುತ್ತೆ. ಅಲ್ಲದೆ ಜ್ಯೋತಿ ಈತನ ಜೊತೆ ಇಫ್ತಾರ್ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ. ಬಟ್ ಇನ್ನೊಂದ್ ಕಡೆ ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿಗೆ ದಾನಿಶ್ ವಿರುದ್ಧ ಒಂದಷ್ಟು ಗುಪ್ತ ಮಾಹಿತಿಗಳು ಸಿಗುತ್ತೆ. ಕೂಡಲೇ ಅವನನ್ನ 2025 ಮೇ 13ರಂದು ಪಾಕಿಸ್ತಾನಕ್ಕೆ ವಾಪಸ್ಸು ಕಳಿಸಲಾಗುತ್ತೆ. ಅಲ್ಲದೆ ದಾನಿಶ್ ಒಬ್ಬ ಡಿಪ್ಲೊಮ್ಯಾಟ್ ಅಲ್ಲ, ಬದಲಾಗಿ ಅವನೊಬ್ಬ ಪಾಕಿಸ್ತಾನಿ ಸ್ಪೈ ಅನ್ನೋ ವಿಷಯ ಕೂಡ ಹೊರಗಡೆ ಬರುತ್ತೆ. ಇನ್ನು ಆತ ಜ್ಯೋತಿಗೆ ಪಾಕಿಸ್ತಾನದಲ್ಲಿ ಒಂದಷ್ಟು ಜನ ಇಂಟೆಲಿಜೆನ್ಸ್ ಕೋಆಪರೇಟಿವ್ಗಳ ಪರಿಚಯವನ್ನ ಮಾಡಿಸಿದ್ದ. ಜ್ಯೋತಿ ಅವರ ಜೊತೆಗೆ ಭಾರತದ ಸೆನ್ಸಿಟಿವ್ ಲೊಕೇಶನ್ಸ್ ಮತ್ತೆ ಮಿಲಿಟರಿ ಸಂಬಂಧಿತ ಮಾಹಿತಿಗಳನ್ನ ಹಂಚಿಕೊಂಡಿದ್ರು ಅನ್ನೋ ವಿಷಯ ಕೂಡ ಈಗ ಗೊತ್ತಾಗಿದೆ.